ಲೋಕಸಭೆಯಲ್ಲಿ ಮೋದಿ ವರ್ಸಸ್ ಪ್ರಿಯಾಂಕಾ ಗಾಂಧಿ. ಲೋಕಸಭೆಯಲ್ಲಿ ಮೋದಿಗೆ ಟಕ್ಕರ್ ಕೊಡ್ತಾರಾ ಜೂನಿಯರ್ ಇಂದಿರಾ? ಮೋದಿಗೆ ಸವಾಲೆಸೆಯಲು ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ವಯನಾಡಿನಿಂದ ಸ್ಪರ್ಧೆ ಮಾಡೋದಕ್ಕೆ ಪ್ರಿಯಾಂಕಾ ಗಾಂಧಿ ವಾದ್ರಾ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ವಯನಾಡು ಸಂಸದ ಸ್ಥಾನಕ್ಕೆ ರಾಹುಲ್ ಗಾಂಧಿ ರಿಸೈನ್ ಮಾಡಿದ್ದಾರೆ. ವಯನಾಡಿನಲ್ಲಿ ಗೆಲ್ಲುವ ಹುಮ್ಮಸ್ಸಿನಲ್ಲಿದ್ದಾರೆ ಪ್ರಿಯಾಂಕಾ ಗಾಂಧಿ ವಾದ್ರಾ. ಪ್ರಿಯಾಂಕಾ ಗೆದ್ದ ಬಳಿಕ ವಿಪಕ್ಷ ನಾಯಕಿ ಹುದ್ದೆ ಫಿಕ್ಸ್. ಪ್ರಿಯಾಂಕಾ ಗಾಂಧಿಯನ್ನ LOP ಮಾಡಲು ಕೈ ಪ್ಲಾನ್ ಮಾಡಿಕೊಂಡಿದೆ. ವಿಪಕ್ಷ ನಾಯಕ ಹುದ್ದೆ ಬೇಡ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಹೀಗಾಗಿ ಮೋದಿಗೆ ಟಕ್ಕರ್ ಕೊಡೋದಕ್ಕೆ ಪ್ರಿಯಾಂಕಾ ಮೊರೆ ಹೋಗಿದೆ ಕಾಂಗ್ರೆಸ್. ಮೋದಿ ಎದುರು ಪ್ರಿಯಾಂಕಾ ನಿಲ್ಲಿಸಲು ಕಾಂಗ್ರೆಸ್ ತಂತ್ರಗಾರಿಕೆಯನ್ನ ಮಾಡಿದೆ. ಜೂನಿಯರ್ ಇಂದಿರಾ ಎಂದೇ ಕರೆಸಿಕೊಳ್ತಾರೆ ಪ್ರಿಯಾಂಕಾ ಗಾಂಧಿ ವಾದ್ರಾ. ಪ್ರಿಯಾಂಕಾ ಚಾರ್ಮ್ ಬಳಸಿಕೊಳ್ಳಲು ಖರ್ಗೆ ಬಿಗ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಲೋಕಸಭೆಯಲ್ಲಿ ಮೋದಿ ವರ್ಸಸ್ ಪ್ರಿಯಾಂಕಾ ಗಾಂಧಿ ಎನ್ನುವಂತಾಗುತ್ತೆ. ಅಕಸ್ಮಾತ್ ಆಗಿ ವಯನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಿ ಗೆದ್ರೆ ಲೋಕಸಭೆಯಲ್ಲಿ ಮೋದಿಗೆ ಟಕ್ಕರ್ ಕೊಡೋದಕ್ಕೆ ಇವರೇ ಮುಖ್ಯ ಅಥವಾ ಇವರೇ ಒಳ್ಳೇದು, ಇವರೇ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಮೋದಿಗೆ ಸವಾಲೆಸೆಯಲು ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡ್ಕೊಳ್ತಾ ಇರೋದು ಈ ಮುಖೇನ ವಯನಾಡಿನಿಂದ ಸ್ಪರ್ಧೆ ಮಾಡೋದಕ್ಕೆ ಪ್ರಿಯಾಂಕಾ ಗಾಂಧಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ವಯನಾಡು ಸಂಸದ ಸ್ಥಾನಕ್ಕೆ ರಾಹುಲ್ ಗಾಂಧಿ ಅವರು ರಿಸೈನ್ ಮಾಡಿದ್ದಾಯ್ತು. ವಯನಾಡಿನಲ್ಲಿ ಗೆಲ್ಲುವ ಹುಮ್ಮಸ್ಸಿನಲ್ಲಿದ್ದಾರೆ ಪ್ರಿಯಾಂಕಾ ಗಾಂಧಿ ವಾದ್ರಾ. ಪ್ರಿಯಾಂಕಾ ಗೆದ್ದ ಬಳಿಕ ವಿಪಕ್ಷ ನಾಯಕಿ ಆಗ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ವಿಚಾರ. ಈಗಾಗಲೇ ವಿಪಕ್ಷ ನಾಯಕ ಹುದ್ದೆ ನನಗೆ ಬೇಡ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ತಿರಸ್ಕಾರ ಮಾಡಿರೋದ್ರಿಂದ ಪ್ರಿಯಾಂಕಾ ಗಾಂಧಿ ಆ ವಿಪಕ್ಷ ನಾಯಕಿ ಸ್ಥಾನಕ್ಕೆ ಸೂಕ್ತ. ಯಾಕೆ ಅಂತ ಹೇಳಿದ್ರೆ ಅವರ ಅಜ್ಜಿ ಇಂದಿರಾ ಗಾಂಧಿ ಅವರು ಕೂಡ ಪ್ರಧಾನಿಯಾಗಿದ್ದಂಥವರು, ವಿಪಕ್ಷ ನಾಯಕಿ ಆಗಿದ್ದಂಥವರು. ಆ ಸ್ಥಾನಕ್ಕೆ ಪ್ರಿಯಾಂಕಾ ಗಾಂಧಿ ಬಂದು ಕೂತ್ರೆ ಕಾಂಗ್ರೆಸ್ನ ಅದೃಷ್ಟ ಬದಲಾಗುವ ಸಾಧ್ಯತೆ ಇದೆ ಅನ್ನೋದು ಕಾಂಗ್ರೆಸ್ನ ಹಿರಿಯರ ವಾದ. ಹಾಗಾಗಿನೇ ಅವರನ್ನೇ ಅಂದ್ರೆ ಈ ಒಂದು ಕ್ಷೇತ್ರದಲ್ಲಿ ನಿಂತ್ಕೊಂಡು ಅವರು ಗೆದ್ರೆ ಅವರನ್ನೇ ವಿಪಕ್ಷ ನಾಯಕಿಯನ್ನಾಗಿ ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.